ಈ 5 ದಿನಗಳು ತುಂಬಾ ಶಕ್ತಿಯುತ ದಿನಗಳು ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಸಂಪ್ರದಾಯ ಏನಿದೆ, ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಿಸಬಾರ್ದು, ಮತ್ತೆ ಹೆಣ್ಣು ಮಕ್ಕಳಿಗೆ ನೋವನ್ನು ಉಂಟು ಮಾಡಬಾರ್ದು ಅನ್ನೋದು ಒಂದು ಸಂಪ್ರದಾಯ ಇದೆ. ಅಷ್ಟೇ ಯಾಕೆ, ಮತ್ತೆ ಈ ಸಮಯದಲ್ಲಿ ನಮ್ಮ ಏನು ಕೋರಿಕೆಗಳಿರ್ತದೆ ಅಮ್ಮನ ಹತ್ರ ನಾವು ಕೇಳ್ಕೋಬಹುದು. ಅಷ್ಟೇ ಅಲ್ಲದೆ ಆಗ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಅಂಬುಬಾಚಿ ಮೇಳ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾ? ಇಲ್ಲ. ಅಸ್ಸಾಂನ ಒಂದು ಗುವಾಹಟಿನಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನ ಮಾ ಕಾಮಾಕ್ಷಿ ದೇವಸ್ಥಾನ. ಇದು 22 ಜೂನ್ 2026 ಒಂದು ರಾತ್ರಿ ಈ ದೇವಸ್ಥಾನವನ್ನು ಮುಚ್ಚುತ್ತಾರೆ. ಆದ್ರೆ 5 ದಿನಗಳ ನಂತರ ಅಂತ ಹೇಳಿದ್ರೆ 26 ಜೂನ್ 2026 ಶುಭೋದಯದ ನಂತರ ಈ ಒಂದು ದೇವಸ್ಥಾನವನ್ನು ಒಂದು ತೆರೀತಾರೆ. ಆದ್ರೆ ಕಾರಣ ಏನಂತ ಹೇಳಿದ್ರೆ, ಮಾ ಕಾಮಾಕ್ಷಿ ದೇವಸ್ಥಾನ ಈ ದೇವಿಯು ಒಂದು ವರ್ಷಾವಧಿ ಋತುಸ್ರಾವದಲ್ಲಿ ಇರ್ತಾರೆ. ಅದೇ ಕಾರಣಕ್ಕಾಗಿ ದೇವಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಂಪೂರ್ಣವಾಗಿ ಬಾಗಿಲನ್ನು ಮುಚ್ಚುತ್ತಾರೆ. ಹಾಗಿದ್ರೆ ಈ ಬಾಗಿಲನ್ನು ಮುಚ್ಚುವ ಮೊದಲು ತಾಯಿಯ ಒಂದು ಸ್ವರೂಪ ಅಥವಾ ಶಕ್ತಿ ಪೀಠ ಆದಂತಹ ಯೋನಿಯಾದ ಮೇಲೆ ಒಂದು ಬಿಳಿ ಪುಸ್ತಕವನ್ನು ಹಾಕಿರ್ತಾರೆ. ಅದು 26 ಯಾವಾಗ ಬೆಳಿಗ್ಗೆ ಆದ ಮೇಲೆ ಅದನ್ನು ನೋಡ್ತಾರೆ, ಅದು ಸಂಪೂರ್ಣ ರಕ್ತದಿಂದ ಕೂಡಿರ್ತದೆ. ಅಷ್ಟೇ ಯಾಕೆ, ಈ ಒಂದು ಪ್ರಸಾದ ರೂಪದಲ್ಲಿ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಂಚುತ್ತಾರೆ. ಅಷ್ಟೇ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಈ ಒಂದು ದೇವಸ್ಥಾನ ಓಪನ್ ಮಾಡುವಾಗ ಅಲ್ಲಿ ವಿಪರೀತವಾದ ಮಳೆ ಕೂಡ ಬರ್ತದೆ. ಬಂದಂತಹ ಮಳೆಯಿಂದ ಸಂಪೂರ್ಣವಾಗಿ ಯೋನಿ ಶುಚಿ ಆಗ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಹರಿದು ಹೋದಂತಹ ನದಿ ಕೂಡ ತುಂಬಾ ಕ್ಲೀನ್ ಆಗಿರ್ತದೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ಒಂದು ವಿಡಿಯೋಗಳನ್ನು ಸಿಗ್ತೇನೆ. ಟೇಕ್ ಕೇರ್.